ಪಾಕಲ ಗ್ರಾಮದಲ್ಲಿ ಸಾಕು ಪ್ರಾಣಿ ಹಸುವಿನ ಮೇಲೆ ಚಿರತೆ ದಾಳಿ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಮತ್ತು ರೈತ ಸಂಘ ಭೇಟಿ. ಸೇಡಂ ತಾಲೂಕಿನ ಪಾಕಲ ಗ್ರಾಮದ ಕೊಂಪಲ್ಲಿ ಅರಣ್ಯದಲ್ಲಿ ಶನಿವಾರ ಬೆಳಗಿನ ಜಾವ ಚಿರತೆಯೊಂದು ಹಸುವಿನ ಮೇಲೆ ದಾಳಿ ಮಾಡಿ ಕೊಂದು ತಿಂದಿರುವ ಘಟನೆ ನಡೆದಿದೆ. ರೈತ ಅಂಬರೀಶ್ ಪ್ರತಿದಿನದ ಹಾಗೆ ಶನಿವಾರ ಮುಂಜಾನೆ ಹಸುವಿನ ಹಾಲು ಎಳೆಯಲು ಹೋಗಿದ್ದ. ಅಲ್ಲಿ ಹಸುವಿನ ಕರು ಕಾಣಿಸದೇ ಇದ್ದುದರಿಂದ ರೈತ ಗಾಬರಿಗೊಂಡು ಸುತ್ತಮುತ್ತಲು ನೋಡಿದಾಗ ಒಂದು ದೊಡ್ಡ ಕಲ್ಲಿನ ಮೇಲೆ ಹಸುವಿನ ಕರು ಮೃತದೇಹವಾಗಿ ಕಾಣಿಸಿಕೊಂಡಿದ್ದು, ಇದಕ್ಕೆ ಕಾರಣ ತಿಳಿಯಲು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿ ಇದು ಚಿರತೆ ದಾಳಿ ಮಾಡಿ ತಿಂದಿರಬಹುದು ಎಂದು ಅಂದಾಜು ಹಾಕಿದರು. ತದನಂತರ ಅಲ್ಪ ದೂರದಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳು ಸಿಕ್ಕಿದ್ದು ಇದು ಚಿರತೆಯ ಎಂದು ಸ್ಪಷ್ಟಪಡಿಸಿದರು. ಕರುವಿನ ಪೋಸ್ಟ್ಮಾರ್ಟಂ ಚಿಕಿತ್ಸೆಗಾಗಿ ಪಶು ವೈದ್ಯಾಧಿಕಾರಿಗಳನ್ನು ಕರೆಸಿ ಚಿಕಿತ್ಸೆ ನಡೆಸಿದರು. ವಿಷಯ ತಿಳಿದ ರೈತ ಹಾಗೂ ಹಸಿರು ಸೇನೆ ತಾಲೂಕಾಧ್ಯಕ್ಷರಾದ ಅನಿಲ್ ಪೋಟೇಲಿ ಭೇಟಿ ನೀಡಿ ನೊಂದ ರೈತರಿಗೆ ಸಾಂತ್ವನ ಹೇಳಿದರು ಮತ್ತು ಸರ್ಕಾರದಿಂದ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಾಕಲ ಗ್ರಾಮದ ದಿನಾಂಕ ಶನಿವಾರ ಬೆಳಗ್ಗೆ ಚಿರತೆ ದಾಳಿ ಮಾಡಿ ರೈತರಿಗೆ ಸೇರಿದ ಹಸುವನ್ನ ಕೊಂದು ತಿಂದ ಘಟನೆ ನಡೆದಿದ್ದು, ಈ ದಾಳಿಯಿಂದ ಗ್ರಾಮಸ್ಥರಲ್ಲಿ ಭಯ ಹಾಗೂ ಆತಂಕ ಉಂಟಾಗಿದೆ. ಸಾಕು ಪ್ರಾಣಿ ಹಾನಿಯಿಂದ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ. ಗ್ರಾಮದ ಜನರಿಗೆ ಸುರಕ್ಷತೆ ಕಲ್ಪಿಸಲು ಹಾಗೂ ಚಿರತೆ ಸೆರೆ ಹಿಡಿಯಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದೇವೆ. ಗ್ರಾಮದಲ್ಲಿ ಇದೇ ರೀತಿ ದಾಳಿಗಳು ಪುನರಾವರ್ತಿಯಾಗದಂತೆ ಸೂಕ್ತ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ವಿನಂತಿಸಿದ್ದೇವೆ. ವಿಷಯದ ತೀವ್ರತೆಯನ್ನು ಗಮನಿಸಿ ಸಂಬಂಧಿತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಪರಿಹಾರ ಹಾಗೂ ಸುರಕ್ಷತಾ ಕ್ರಮಗಳ ಕುರಿತು ಸ್ಪಷ್ಟ ನಿಲುವು ಹೊಂದಲು ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಎಂದು ಕೋರುತ್ತೇವೆ ಎಂದು ಹೇಳಿದರು. ಪಾಕಲ ಗ್ರಾಮದಲ್ಲಿ ಹಸುವಿನ ಕರು ಅನ್ನು ತಿಂದಿದೆ ಚಿರತೆ. ಇಲ್ಲಿ ಬಂದು ತಿಂದು ಮರದ ಮೇಲೆ ತಿಂದಿದೆ. ಇಲ್ಲಿ ಪಾದಗಳಿಗೂ ಇದೆ, ಅಲ್ಲಿ ರಕ್ತನೂ ಇದೆ. ಇದೇ ರೀತಿ ಹಸು ಆದರೆ ಸರಿಯೋಯ್ತು. ಅದೇ ರೀತಿ 7-8 ಗಣ ಪಾಕಲ ಗ್ರಾಮಸ್ಥರು, ರೈತರು, ಕೂಲಿ ಕಾರ್ಮಿಕರು 7ರಿಂದ 8ವರೆಗೆ ಸಾಯಂಕಾಲ ಕೆಲಸ ಮಾಡುತ್ತಾರೆ. ಆ ರೈತರಿಗೆ ಏನನ್ನಾದರೆ ಯಾರು ಜವಾಬ್ದಾರರು? ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕಾನೂನು ಇಲ್ಲಿಗೆ ಬಂದು ಸೂಕ್ತವಾಗಿ ಪರಿಗಣಿಸಿ ಚಿರತೆಯನ್ನು ಹಿಡ್ಕೊಂಡು ಅದರ ಪ್ರಯತ್ನ ಮಾಡಬೇಕು. ಅದೇ ರೀತಿಯಾಗಿ ಇದು ಕಾಡಿನ ಸುತ್ತಮುತ್ತ ಸುರಕ್ಷತೆ ರೈತರಿಗೆ ಅನುಕೂಲ ಮಾಡಬೇಕಾಗಿ ಮಾನ್ಯ ತಹಸೀಲ್ದಾರಲ್ಲಿ, ಅರಣ್ಯ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡುತ್ತಿದ್ದೇವೆ. ಪಾಕಲ ಗ್ರಾಮದಲ್ಲಿ ಬರುವಂತಹ ಕೊಂಪಲ್ಲಿ ಅಡವಿ, ಈ ಅಡವಿಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಈ ಹೊಲದ ಅಡವಿ ಬಾಜು ಇರುತ್ತವೆ. ಅದರಿಂದ ಈ ಒಂದು ಹಸುವನ್ನು ಹುಲಿ ಬಲಿ ತಗೊಂಡಿದ್ದೆ. ಇದಕ್ಕೆ ಮುಂದೆ ಯಾವುದೇ ಅನಾಹುತ ಕಾರಣ ಆಗಬಾರದು. ಆದ್ದರಿಂದ ಅರಣ್ಯಾಧಿಕಾರಿಗಳು ಮತ್ತು ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಿ ಇಂಥ ಘಟನೆ ಮರುವೊಂದು ಆಗಬಾರದೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಇದು ಯಾರದ್ರ ಹಸು? ನಿಮ್ದೇನಾ? ಏನೇ ಸರ್ ತಮ್ಮ? ಅಂಬರೀಶ್. ಎಷ್ಟೊತ್ತಿಗೆ ಆಗಿದ್ದಾರೆ? ಯಾವಾಗ ನೋಡಿರಿ ನೀವು? నస్కుల 5 గంటలకు వచ్చినావు. పొద్దుగాల అంత పొద్దుగాల వచ్చినాయి ఇంత దూరం? తీసుకుని ఇది ఒక్కటే ఉందా దూడ? ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾಧ್ಯಕ್ಷರಾದ ಅನಿಲ್ ಪೋಟೇಲಿ, ಕಾರ್ಯಾಧ್ಯಕ್ಷರಾದ ಸಾಬಪ್ಪ ಅಬ್ಬಗಳ್, ಬಸಪ್ಪ ಪಾಕಲ, ರೈತ ಅಂಬರೀಶ್ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.